ಮೂಮೆಂಟ್ ಇದು. ಫೈನಲಿ ಸ್ಪೇಸ್ ಎಕ್ಸ್ ರಾಕೆಟ್ ನಭಕ್ಕೆ ಹಾರಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನೆಹರು ತಾರಾಲಯದ ನಿರ್ದೇಶಕರಾದಂಥ ಡಾಕ್ಟರ್ BR ಗುರುಪ್ರಸಾದ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಕ್ಷಣ ಸರ್, ಬಹಳಷ್ಟು ಬಾರಿ ಮುಂದೂಡಲ್ಪಟ್ಟಿತ್ತು. ಇವತ್ತು ಫೈನಲಿ 12 ಗಂಟೆ 1 ನಿಮಿಷಕ್ಕೆ ಸಕ್ಸಸ್ಫುಲಿ ಡೆಸ್ಟಿನೇಷನ್ ಅತ್ತ ಹಾರಿದೆ ಸ್ಪೇಸ್ ಎಕ್ಸ್ ರಾಕೆಟ್. ಸರ್, ಈ ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ? 14 ದಿನಗಳ ಕಾಲ ಅಲ್ಲಿ ನಡೆಯುವಂತ ಕಾರ್ಯಾಚರಣೆ, ಈ ಯೋಜನೆಯ ಉದ್ದೇಶ ಏನೇನಿದೆ ಸರ್? ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ನೋಡಿ, ನಮಸ್ಕಾರ. ಅನೇಕ ಬಾರಿ ಮುಂದೂಡಲ್ಪಟ್ಟರೂ ಕೂಡ ಇವತ್ತು 12 ಗಂಟೆ 1 ನಿಮಿಷಕ್ಕೆ ಪೂರ್ವ ಯೋಜಿತವಾಗಿದ್ದಂತೆಯೇ ಫಾಲ್ಕನ್ 9 ರಾಕೆಟು ಕೆನಡಿ ಅಂತರಿಕ್ಷ ನಿಲ್ದಾಣದಲ್ಲಿ ನಿಂತಿದ್ದಂತಹ ರಾಕೆಟು, ಒಂದು ಬಂಡೆಯಂತೆ ನಿಂತಿದ್ದ ರಾಕೆಟು ಕೇವಲ 10 ನಿಮಿಷಗಳಲ್ಲಿ ಸುಮಾರು ಗಂಟೆಗೆ 28,000 ಕಿಲೋಮೀಟರ್ಗಳಷ್ಟು ಅಪಾರವಾದ ವೇಗನ ಗಳಿಸಿ ಶುಭಾಂಶು ಶುಕ್ಲಾ ಹಾಗೂ 3 ಸಹಚರರು ಇದ್ದಂತಹ ಕ್ರೂ ಡ್ರ್ಯಾಗನ್ ಅನ್ನುವಂತಹ ನೌಕೆನ ಅಂತರಿಕ್ಷಕ್ಕೆ, ಅದರಲ್ಲೂ ಭೂಕಕ್ಷೆಗೆ ಸೇರಿಸಿದೆ. ಈ ರೀತಿ ಶುಭಾಂಶು ಶುಕ್ಲಾ ಅವರ ಆಕ್ಸಿಯಮ್ 4 ಯಾನದ ಮೊದಲ ಹಂತ ಯಶಸ್ವಿಯಾಗಿ ಮುಕ್ತಾಯವಾಗಿರೋದು ಇದು ಬಹಳವಾದ ಸಂತಸವನ್ನು, ಉದ್ವೇಗವನ್ನು ಹಾಗೂ ಇದರ ಬಗ್ಗೆ ಸಾಕಷ್ಟು ಭಾವನಾತ್ಮಕವಾದ ನಂಟನ್ನು ಕೂಡ ವ್ಯಕ್ತಪಡಿಸುವಂತೆ ಇಡೀ ಭಾರತೀಯ ಸಮೂಹಕ್ಕೆ, ಸುಮಾರು 140 ಕೋಟಿ ಭಾರತದಲ್ಲಿರುವಂತಹ ಭಾರತೀಯರು ಹಾಗೂ ಜಗತ್ತಿನಾದ್ಯಂತ ಚದುರಿ ಹೋಗಿರುವಂತಹ ಭಾರತೀಯರೆಲ್ಲರೂ ಸಂಭ್ರಮ ಪಡಬೇಕಾದಂತಹ ದಿನ ಆಗಿದೆ ಇದು. ಯಾಕಂದರೆ ಇಷ್ಟು ಬಾರಿ 6 ಬಾರಿ ಮುಂದೆ ಹಾಕಲ್ಪಟ್ಟರೂ ಅಂತಿಮವಾಗಿ ಇವತ್ತು ಯಾವ 1 ಸೆಕೆಂಡಿಗೆ ಉಡಾವಣೆ ಆಗಬೇಕಾಯಿತೋ ಆ ಕ್ಷಣದಲ್ಲೇ ಉಡಾವಣೆಯಾಗಿ ರಾಕೆಟ್ನ ಪಥಕ್ಕೆ ಯಾವುದೂ ತೊಂದರೆಯಾಗದೆ, ಯಾವುದೂ ಕಷ್ಟಕ್ಕೆ ಒಳಪಡದೆ ಅದು ಅಂತರಿಕ್ಷವನ್ನು ಸೇರಿ ಭೂಕಕ್ಷೆಯನ್ನು ತಲುಪಿದೆ. ಇವಾಗ ಶುಭಾಂಶು ಶುಕ್ಲಾ ಹಾಗೂ ಸಹಚರರು ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ ಇವತ್ತು ಸುತ್ತುತ್ತಾ ಇದ್ದಾರೆ. ಇನ್ನೊಂದು 28 ಗಂಟೆಗಳ ಕಾಲ, ಅಂದರೆ ನಾಳೆ ಸಂಜೆವರೆಗೂ ಇವರು ಸ್ವತಂತ್ರವಾಗಿ ತಮ್ಮ ನೌಕೆಯಲ್ಲೇ ಸುತ್ತಿ ನಂತರ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನುವಂತಹ ಬೃಹತ್ ನೌಕೆಯೊಂದನ್ನು ಕೂಡ್ಕೊಳ್ತಾ ಇದ್ದಾರೆ ನಾಳೆ ಸಂಜೆ. ಅಲ್ಲಿ ಆ ಬೃಹತ್ ನೌಕೆಯಲ್ಲಿ ಸುಮಾರು 2 ವಾರಗಳ ಕಾಲ ಶುಭಾಂಶು ಶುಕ್ಲಾ ಅವರು ಅನೇಕ ಪ್ರಯೋಗಗಳನ್ನು ನಿರ್ವಹಿಸಿ, ಅದರಲ್ಲಿ 60 ಪ್ರಯೋಗಗಳಿದೆ, ಅದರಲ್ಲಿ 7 ಪ್ರಯೋಗಗಳು ಭಾರತವೇ ಆಗಿದೆ. ಜೊತೆಗೆ ಅಂತರಿಕ್ಷದ ವಿಶಿಷ್ಟವಾದ, ಅನನ್ಯವಾದ, ತೂಕರಹಿತ ಸ್ಥಿತಿಯಲ್ಲಿ ವಾಸ ಮಾಡಿ ಆ ಉತ್ಕೃಷ್ಟವಾದ ಅನುಭವವನ್ನು ಪಡೆಯಲಿದ್ದಾರೆ. ತಮ್ಮ ಪ್ರಯೋಗಗಳೇನಿದೆ ಅದರ ಫಲಿತಾಂಶನ ಭಾರತಕ್ಕೆ ನೀಡಲಿದ್ದಾರೆ. ಜೊತೆಗೆ ಇದು ಅವರು ಏನೇನು ಅನುಭವ ಇದೆಯೋ ಅವೆಲ್ಲವೂ ನಮ್ಮ ಗಗನಯಾನ ಕಾರ್ಯಕ್ರಮಕ್ಕೆ ಪೂರಕವಾಗಿ ಪರಿಣಮಿಸಲಿವೆ. ಖಂಡಿತ ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಎಸ್, 41 ವರ್ಷಗಳ ಹಿಂದೆ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ತೆರಳಿದ್ರು. ಇದು 41 ವರ್ಷಗಳ ನಂತರ ನಡೀತಾ ಇರೋದು. 41 ವರ್ಷನ ಅಂತ ಅನ್ನಿಸ್ಬೋದು, ಆದರೆ ವಿಜ್ಞಾನಕ್ಕೆ 41 ವರ್ಷ ಅನ್ನೋದು ತೀರಾ ಚಿಕ್ಕದಾಗಿರುತ್ತೆ. ಯಾಕಂದರೆ ಅಷ್ಟು ಡೀಪ್ ಆಗಿ ಅಧ್ಯಯನಗಳು ನಡೀತಾ ಇರುತ್ತೆ. ಪ್ರತಿಯೊಂದು ವಿಭಾಗಗಳಲ್ಲೂ, ಆಸ್ಪೆಕ್ಟಲ್ಲೂ ಅಧ್ಯಯನಗಳು ನಡೀತಾ ಇರುತ್ತೆ. ಖಂಡಿತ ನಡೀತಾ ಇದೆ. ಜೊತೆಗೆ ಈ 41 ವರ್ಷ ನೋಡಿ, ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. 1984 ಏಪ್ರಿಲ್ 3 ಆಗಿನ್ನೂ ಕಪ್ಪು ಬಿಳುಪು TV ಇದ್ದಿದ್ದ ಯುಗ ಅದು. ಅದರಲ್ಲಿ ನಾನು ರಾಕೇಶ್ ಶರ್ಮಾ ಅವರ ಯಾನ ಪ್ರಾರಂಭ ಆಗಿದ್ದು ಬೈಕನೂರ್ ಅಂತ ಕಜಕ್ಸ್ತಾನದಲ್ಲಿ ಒಂದು ಉಡಾವಣಾ ಕೇಂದ್ರ. ಅಲ್ಲಿಂದ ಅವರು ತೆರಳಿದ್ದು ಅಂತರಿಕ್ಷಕ್ಕೆ. ಸುಮಾರು 1 ವಾರಗಳ ಕಾಲ ಅವರು ಅಲ್ಲಿ ವಾಸಿಸಿ, ಅಂದಿನ ಪ್ರಧಾನಿಯಾದ ಇಂದಿರಾ ಗಾಂಧಿಯವರು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಭಾರತ ಮೇಲಿನಿಂದ ಅಂತ ಕೇಳಿದಾಗ ಸಾರೇ ಜಹಾಂ ಸೆ ಅಚ್ಚ ಅಂತ ಭಾವನಾತ್ಮಕವಾಗಿ ಹೇಳಿದ್ದು ಎಲ್ಲ ಚೆನ್ನಾಗಿ ನೆನಪಿದೆ. ಆದರೆ ಅದಾದ ಮೇಲೆ ಭಾರತ ಬೃಹತ್ತಾಗಿ ಬೆಳೆದಿದೆ, ತಂತ್ರಜ್ಞಾನದಲ್ಲಿ ಎಲ್ಲ ವಿಚಾರದಲ್ಲೂ ಬೆಳೆದಿದೆ. ಇವತ್ತು ಭಾರತ ಅಂದರೆ ಒಂದು ರೀತಿಯ ಗೌರವ ಜಾಗತಿಕ ಮಟ್ಟದಲ್ಲಿ ದೊರಕ್ತಾ ಇದೆ. ಹೀಗಾಗಿ ಈ ಒಂದು ಪರಿಸ್ಥಿತಿನಲ್ಲಿ ಭಾರತ ಮತ್ತೆ ಅಂತರಿಕ್ಷಯಾನದಲ್ಲಿ ಭಾಗವಹಿಸಿದೆ. ಇದು ಒಂದು ಪೂರ್ವಭಾವಿ ಅಷ್ಟೇ ನಮ್ಮ ಗಗನಯಾನಕ್ಕೆ. ಆದರೆ ಪ್ರಧಾನಿಯವರು 2018ರಲ್ಲಿ ಘೋಷಿಸಿದಂತೆ ಭಾರತದ ನೆಲದಿಂದಲೇ ಭಾರತ ರಾಕೆಟ್ನಲ್ಲಿ ಭಾರತದ ಅಂತರಿಕ್ಷ ನೌಕೆಯೊಂದರಲ್ಲಿ ಕುಳಿತ ಭಾರತೀಯರು, ಭಾರತದ ಒಬ್ಬ ಮಗ ಅಥವಾ ಮಗಳನ್ನು ಅಂತರಿಕ್ಷಕ್ಕೆ ಕೊಂಡೊಯ್ದು ನಂತರ ವಾಪಸ್ ಕರೆತರುವುದು ಗಗನಯಾನದ ಉದ್ದೇಶ ಅಂತ ಹೇಳಿದ್ರು. ಅದಕ್ಕೆ ಇದು ಪೂರಕವಾಗಿದೆ ಖಂಡಿತ.
ಎಸ್, ಈ ಯೋಜನೆ ಏನಿದೆ ಇದು ಭಾರತದಲ್ಲಿ ಇನ್ನು ಮುಂದಿನ ವರ್ಷಗಳಲ್ಲಿ ಅಂದರೆ 2027ರಲ್ಲಿ ಏನು ಗಗನಯಾನ ನಡೆಯೋದಕ್ಕೆ ತಯಾರಿ ನಡೀತಾ ಇದೆ. ಹಾಗಾದ್ರೆ ಅದಕ್ಕೆ ಇದು ಬಹಳ ದೊಡ್ಡ ಸಹಕಾರಿಯಾಗುತ್ತೆ. ಖಂಡಿತ ಸಹಕಾರಿಯಾಗುತ್ತೆ. ಯಾಕಂದರೆ ಶುಭಾಂಶು ಶುಕ್ಲಾ ಅವರು 8 ತಿಂಗಳು ತರಬೇತಿನ ಪಡೆದಿದ್ದಾರೆ ಇದು ಈ ಯಾನಕ್ಕೆ ಬೇಕಾದ್ದು. ಜೊತೆಗೆ ಈ ಯಾನದ ಉಡಾವಣೆಯ ಸಂಬಂಧದಲ್ಲಿ ಹಾಗೂ ಈ ಯಾನದ ನಡುವೆ ಅವರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ 2 ವಾರ ವಾಸಿಸುವಾಗ ತೂಕರಹಿತ ಸ್ಥಿತಿನಲ್ಲಿ ಯಾವ ರೀತಿ ಅನುಭವ ಆಗುತ್ತೆ, ಅಲ್ಲಿಯ ಪರಿಕರಗಳು ಯಾವ ರೀತಿ ಇರುತ್ತವೆ, ಯಾವ ರೀತಿ ನಾವು ಯಾನವನ್ನು ಯೋಜಿಸ್ಬೋದು, ಇದಕ್ಕೆಲ್ಲ ಸಾಕಷ್ಟು ಮಾಹಿತಿ ಸಿಗುತ್ತೆ. ಜೊತೆಗೆ ನಮ್ಮ ದೇಶದಲ್ಲೇ ಯೋಜಿಸಲಾದ 7 ಪ್ರಯೋಗಗಳನ್ನು ಕೊಂಡೊಯ್ತಾ ಇದ್ದಾರೆ ಅವರು. ಜೊತೆಗೆ ಒಟ್ಟು 60 ಪ್ರಯೋಗಗಳಲ್ಲಿ ಒಟ್ಟಾಗಿ ಭಾಗವಹಿಸ್ತಾ ಇದ್ದಾರೆ. ಇವೆಲ್ಲವೂ ಇಂತಹ ಉನ್ನತ ಮಟ್ಟದ ಪ್ರಯೋಗಗಳನ್ನು ಭಾರತ ಯೋಜಿಸಿ ರೂಪಿಸಿದೆ ಅಂದರೆ ಇದು ನಮ್ಮ ಆತ್ಮನಿರ್ಭರತೆಯನ್ನು ಖಂಡಿತ ಪ್ರತಿನಿಧಿಸುತ್ತೆ. ಇದು ಓಕೆ, ಹಲವು ಬಾರಿ ಮುಂದೂಡಲ್ಪಟ್ಟಿದೆ ಸರ್. ಮೇ 29ಕ್ಕೆ ಫಸ್ಟ್ ಡೇಟ್ ಫಿಕ್ಸ್ ಆಗಿದ್ದು, ಅದಾದ ನಂತರ ಸತತವಾಗಿ 4 ಬಾರಿ ಮುಂದೂಡಲ್ಪಟ್ಟಿದೆ. ಈ ಥರ ಮುಂದೆ ಹೋಗೋದಕ್ಕೆ ಏನು ರೀಸನ್? ಈಗ ಕೆಲವೊಂದಷ್ಟು ತಾಂತ್ರಿಕ ದೋಷ, ಹವಾಮಾನದಲ್ಲಾದಂಥ ಕೆಲವೊಂದಷ್ಟು ವೈಪರೀತ್ಯ ಅಂತಾರೆ. ಈಗ 14 ದಿನಗಳ ನಂತರ ವಾಪಸ್ ಮತ್ತೆ ಬರೋವಾಗಲೂ ಕೂಡ ಇಂತಹ ವೈಪರೀತ್ಯಗಳಿರುತ್ತಾ? ಅವೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡ್ತಾರಲ್ವಾ? ಖಂಡಿತ ನೋಡಿ, ಅಂತರಿಕ್ಷಯಾನ ಇಟ್ ಈಸ್ ನಾಟ್ ಫಾರ್ ದ ಫೇಂಟ್ ಹಾರ್ಟೆಡ್ ಅಂತ ಹೇಳ್ತಾರೆ. ಅಂದರೆ ಹೆದರುಕೊಳ್ಳೋವಂಥವ್ರಿಗಲ್ಲ ಅಂತರಿಕ್ಷಯಾನ. ಇಲ್ಲಿ ಕಂಡುಬರುವಂತಹ ವೇಗಗಳು, ಇಲ್ಲಿ ಕಂಡುಬರುವಂತಹ ಒಂದು ಉಷ್ಣತೆ ಆಗಲಿ, ಬಲಗಳಾಗಲಿ, ಅಥವಾ ವೇಗ ಯಾವ ರೀತಿ ಏರುತ್ತೆ ಅನ್ನೋದಾಗಲಿ, ಇದನ್ನೆಲ್ಲ ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಯಾನವನ್ನು ಕೈಗೊಳ್ಳಬೇಕಾದ್ರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಸರಿಯಾಗಿರಬೇಕು. ಯಾವುದೇ ಸಣ್ಣ ಪುಟ್ಟ ನ್ಯೂನತೆಗಳು ಕಂಡು ಬಂದರೂ ಅದನ್ನು ಸರಿಪಡಿಸ್ತಾರೆ. ಮೊದಲನೇದಾಗಿ ಇದರಲ್ಲಿ ಯಾನ ಅಂತರಿಕ್ಷ ನೌಕೆ ಕ್ರೂ ಡ್ರ್ಯಾಗನ್ಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಒಂದು ವಿಚಾರನ ಗಮನಿಸಿದ್ರು, ಅದರಿಂದ ಮುಂದೂಡಲಾಯಿತು. ಅದಾದಮೇಲೆ ಹವಾಮಾನ ಸರಿಯಾಗಿರಲಿಲ್ಲ. ಅದಾದಮೇಲೆ ರಾಕೆಟ್ಟು ಇನ್ನೂ ಸರಿಯಾಗಿ ಸಿದ್ಧತೆಯನ್ನು ಹೊಂದಿರಲಿಲ್ಲ. ಆಮೇಲೆ ರಾಕೆಟ್ನ ಯಂತ್ರಗಳಲ್ಲಿ ಅದು ಆ ಕಡೆ ಈ ಕಡೆ ತಿರುಗಿಸ್ತೀವಲ್ಲ ರಾಕೆಟ್ ಯಂತ್ರಗಳನ್ನು, ಅದಕ್ಕೆ ಸಂಬಂಧಿಸಿದಂತೆ ಕೆಲವು ನ್ಯೂನತೆ ಕಂಡುಬಂತು. ಈ ರೀತಿ ಕೆಲವು ಸೋರಿಕೆ ಉಂಟಾಗಿದ್ದು ದ್ರವ ಆಕ್ಸಿಜನ್ನು, ಇದೆಲ್ಲ ಹಗುರವಾಗಿ ಪರಿಗಣಿಸೋದಲ್ಲ. ಹಾಗಾಗಿ ಇದನ್ನೆಲ್ಲ ಸರಿಪಡಿಸಿ, ಜೊತೆಗೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲೇ ಸ್ವಲ್ಪ ಸೋರಿಕೆ ಕಂಡುಬಂತು. ಇದನ್ನೆಲ್ಲ ಸರಿಯಾಗಿದೆ, ಏನೂ ಅಪಾಯ ಇಲ್ಲ ಅಂತ ಖಾತ್ರಿ ಪಡ್ಕೊಂಡ ಮೇಲೆ ಇವಾಗ ಉಡಾಯಿಸಿದ್ದಾರೆ. ಇದರಲ್ಲಿ ಏನು ವಿಶೇಷತೆ ಏನೂ ಇಲ್ಲ, ಇದರಲ್ಲಿ ಉತ್ಪ್ರೇಕ್ಷೆ ಏನೂ ಇಲ್ಲ. ಅಂತರಿಕ್ಷಯಾನ ನಡೆಯೋದೇ ಈ ರೀತಿ. ಹಾಗಾಗಿ ಇದನ್ನು ನಮಗೆ ಸಹನೆ ಇರಬೇಕು, ಧೈರ್ಯದ ಜೊತೆಗೆ ಅಂತರಿಕ್ಷಯಾನದ ಸಂಬಂಧದಲ್ಲಿ ಸಹನೆ ಇರಬೇಕು. ಸರ್, ಈ ಥರದ ಕ್ಷಣಗಳನ್ನು ನೋಡುವಾಗ ನಮಗೇನೆ ಗೂಸ್ ಬಂಪ್ಸ್ ಬರುತ್ತೆ. ಅಂದರೆ ಇನ್ನೇನು ಉಡಾವಣೆ ಆಗುತ್ತೆ, ಅದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂದಾಗ, ನೀವು ಇಸ್ರೋದಲ್ಲಿ 16 ವರ್ಷ ಕೆಲಸ ಮಾಡಿದವರು ವಿಜ್ಞಾನಿಯಾಗಿ, ಇಂತಹ ಸಿಚುವೇಶನ್ನಲ್ಲಿ ಅಲ್ಲಿ ವಾತಾವರಣ ಹೇಗಿರುತ್ತೆ? ಒಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಕೊನೆ ಕ್ಷಣದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಆ ಮೂಮೆಂಟ್ಗಳು ಹೇಗಿರುತ್ತೆ ಸರ್? ನೋಡಿ, ನಾನು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ, ನನ್ನ ಸುಯೋಗ. ಇದನ್ನು ಮತ್ತೆ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಅಂತಹ ಒಂದು ಮಹಾನ್ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದೆ ಸುಮಾರು 40 ವರ್ಷಗಳ ಕಾಲ, ಹತ್ತಿರ ಅನ್ನೋದೇ ನನಗೆ ಸಂತಸದ ಸಂಗತಿ. ನಾನು 50ಕ್ಕೂ ಹೆಚ್ಚು ರಾಕೆಟ್ ಯಾನಗಳನ್ನು ನೋಡಿದ್ದೀನಿ, ಉಡಾವಣೆಗಳನ್ನು, ಶ್ರೀಹರಿಕೋಟಾದಿಂದ. ಆದರೆ ಪ್ರತಿಯೊಂದು ಯಾನವು ಒಂದು ಬಗೆಯ ಉದ್ವೇಗನ, ನೀವು ಗೂಸ್ ಬಂಪ್ಸ್ ಅಂತ ಹೇಳಿದ್ರಲ್ಲ, ಅದನ್ನು ತರುತ್ತೆ, ರೋಮಾಂಚನ ಉಂಟಾಗತ್ತೆ ನಮಗೆ. ಅದು ಅಂತರಿಕ್ಷಯಾನ ರಾಕೆಟ್ನ ಉಡಾವಣೆಯಷ್ಟು ಉದ್ವೇಗ ಉಂಟು ಮಾಡೋದು ಇನ್ಯಾವುದೂ ಇಲ್ಲ ಅನಿಸುತ್ತೆ ಮಾನವನಿಗೆ. ಹಾಗಾಗಿ ಇವಾಗ ಮತ್ತೆ ನೀವು ನೋಡ್ತೀರಾ ಅಂದರೆ, ಖಂಡಿತ ನೋಡ್ತೀನಿ ನಾನು. ಉಡಾವಣೆಯನ್ನು ನೋಡೋಕ್ಕೆ ಹೋಗ್ತೀರಾ ಅಂದರೆ ಅದು ಆಸಕ್ತಿದಾಯಕವಾದದ್ದು. ಜೊತೆಗೆ ವಿಜ್ಞಾನದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸುತ್ತೆ. ಆ ದೃಷ್ಟಿಯಿಂದನೇ ಇವತ್ತು ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ನಾವು ಈ ನೇರ ಪ್ರಸಾರ ಏನಿತ್ತು, ಸ್ಟ್ರೀಮಿಂಗ್ ಆಫ್ ದ ಲೈವ್ ಲಾಂಚ್, ಇದನ್ನು ನಾವು ದೊಡ್ಡ ಪರದೆಯ ಮೇಲೆ ಪ್ರದರ್ಶಿಸಿ ಮಾಧ್ಯಮಗಳನ್ನು ಕರೆದಿದ್ವಿ, ವಿದ್ಯಾರ್ಥಿಗಳನ್ನು ಕರೆದಿದ್ವಿ. ಅವರು ಕೂಡ ಉತ್ತೇಜಿತರಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಆಕ್ಸಿಯಂ 4 ಯಶಸ್ವಿಯಾಗಿ ಉಡಾವಣೆ ಆಗಿದೆ 12 ಗಂಟೆ 1 ನಿಮಿಷಕ್ಕೆ. ಆಕ್ಸಿಯಂ 4ನಲ್ಲಿ 4 ಮಂದಿ ಗಗನಯಾತ್ರಿಗಳಿದ್ದಾರೆ. ಪೆಗಿ ವಿಟ್ಸನ್ ಅಮೆರಿಕಾದ ಕಮಾಂಡರ್, ಶುಭಾಂಶು ಶುಕ್ಲಾ ಭಾರತದ ಪೈಲಟ್, ಸ್ಲವೋಸ್ ಒಜ್ನಾನಸ್ಕಿ ಪೋಲ್ಯಾಂಡ್ ತಜ್ಞ, ಟಿಬರ್ ಕಾಪು ಹಂಗೇರಿಯ ತಜ್ಞ, 4 ಮಂದಿ
ಟೀಮ್ ಈಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದತ್ತ ಪಯಣ ಬೆಳೆಸಿದೆ. 12:01 ಉಡಾವಣೆಯಾಗಿದೆ ಫಾಲ್ಕನ್ 9 ರಾಕೆಟ್. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಎಕ್ಸಾಕ್ಟ್ಲಿ 12:01 ಉಡಾವಣೆ ಆಗಿದೆ. ಹಲವು ಬಾರಿ ಮುಂದೂಡಲ್ಪಟ್ಟಿತ್ತು. ಮೇ 29ರಿಂದ ಸತತವಾಗಿ 4 ಬಾರಿ ಮುಂದೂಡಲ್ಪಟ್ಟಿದೆ. ಹವಾಮಾನ ವೈಪರೀತ್ಯ, ತಾಂತ್ರಿಕ ದೋಷಗಳಿಂದಾಗಿ ಇವತ್ತು 12:01 ಉಡಾವಣೆಯಾಗಿದೆ. ಡಾಕಿಂಗ್ ಸಮಯ ಉಡಾವಣೆಯಾದ 28 ಗಂಟೆಗಳ ಬಳಿಕ 28 ತಾಸಿನ ಪಯಣದ ನಂತರ ಲ್ಯಾಂಡಿಂಗ್ ಆಗುತ್ತೆ. ವಾಪಸ್ ಯಾವಾಗ? 14 ದಿನದ ನಂತರ ವಾಪಸ್ಸಾಗಲಿದ್ದಾರೆ 4 ಗಗನಯಾನಿಗಳು. ಹಲವು ಅಧ್ಯಯನ ಸಂಶೋಧನೆಗಳು 14 ದಿನಗಳ ಕಾಲ ನಡೆಯುತ್ತೆ. ಅಂತರಿಕ್ಷದಲ್ಲಿ 60 ಪ್ರಯೋಗಗಳು ನಡೆಯುತ್ತೆ. ಅದರಲ್ಲಿ 8 ಪ್ರಯೋಗಗಳನ್ನ ಶುಭಾಂಶು ಶುಕ್ಲಾ ಮಾಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.